ಇದು ಸ್ವೀಟ್ ಪೊಟ್ಯಾಟೊ, ಅಂದರೆ ನಾವು ಗೆಣಸು ಅಂತ ಕರಿತೀವಲ್ವಾ. ಸೊ ಗೆಣಸನ್ನ ಫ್ರೆಂಚ್ ಫ್ರೈಸ್ ಯಾವ ರೀತಿ ನಾವು ಪೊಟ್ಯಾಟೊ ಯೂಸ್ ಮಾಡ್ಕೊಂಡು ಮಾಡ್ತೀವಿ, ಆ ರೀತಿ ನಾವು ಸ್ವೀಟ್ ಪೊಟ್ಯಾಟೊಲ್ಲೂ ಕೂಡ ಫ್ರೆಂಚ್ ಫ್ರೈಸ್ ಮಾಡ್ಬೋದು. ಅದನ್ನು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಸೊ ಫಸ್ಟು ನಾವೇನು ಮಾಡಬೇಕು ಅಂದರೆ, ಈ ಪೊಟ್ಯಾಟೊನ ಲೈಕ್ ಸ್ಮಾಲ್ ಲೀನಿಯರ್ ಶೇಪಲ್ಲಿ ಕಟ್ ಮಾಡ್ಕೊಳ್ಬೇಕು. ಬಿಫೋರ್ ಅದನ್ನು ಕಟ್ ಮಾಡೋದಕ್ಕಿಂತ ಮುಂಚೆ ನಾವೇನು ಮಾಡಬೇಕಂದ್ರೆ, ಸ್ವಲ್ಪ ನಮ್ಮ ಹ್ಯಾಂಡ್ಗಳಿಗೆ ಸ್ವಲ್ಪ ಸಾಲ್ಟ್ ತೊಗೊಂಡು ಸವ್ರ್ಕೊಂಡು ಆಫ್ಟರ್ ಸೊ ಈ ಥರ ಕಟ್ ಮಾಡಿಬಿಟ್ಟು ಇದನ್ನು ಒಂದು 5 ಮಿನಿಟ್ಸ್ ಅಷ್ಟು ಸ್ವೀಟ್ ಪೊಟ್ಯಾಟೊನ ನೆನೆಸ್ಬೇಕು. ಉಪ್ಪು ಹಾಕ್ಬಿಟ್ಟು 5 ನಿಮಿಷ ನೆನೆಸಿಟ್ಕೊಳ್ಬೇಕು. ಸೊ ಆಫ್ಟರ್ ಅದು ಮಿನಿಟ್ಸ್ ದೆನ್ ನಾವು ಮತ್ತೆ ಅದನ್ನು ಉಪ್ಪು ನೀರಿಂದ ತೆಗೆದ್ಬಿಟ್ಟು ಬೇರೆ ನೀರಲ್ಲಿ ವಾಶ್ ಮಾಡ್ಕೊಳ್ಬೇಕು. ಸೊ ವಾಶ್ ಆದಮೇಲೆ ಅದನ್ನು ಡ್ರೈ ಮಾಡಿಬಿಟ್ಟು, ಸೊ ಅದಕ್ಕೆ ನಾನು ಸ್ವಲ್ಪ ಕಾರ್ನ್ಫ್ಲೋರ್ ಹಾಕಿದ್ದೀನಿ. ಆ್ಯಂಡ್ ದೆನ್ ಸ್ವಲ್ಪ ಖಾರದ ಪುಡಿ ಹಾಕಿದ್ದೀನಿ, ಜೊತೆಗೆ ಪೆಪ್ಪರ್ ಪೌಡರ್ ಆ್ಯಂಡ್ ದೆನ್ ಸಾಲ್ಟು, ದೆನ್ ಜೀರಿಗೆ ಪೌಡರ್ ಹಾಕ್ಕೊಂಡಿದ್ದೀನಿ. ಇದಿಷ್ಟನ್ನು ಇವಾಗ ನಾವು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಓಕೆ, ಸೊ ಆಫ್ಟರ್ ಮಿಕ್ಸ್ ಆದಮೇಲೆ ಒಂದು 5 ಮಿನಿಟ್ಸ್ ಇದನ್ನು ಹಾಗೆ ಬಿಡೋಣ. ಸೊ ಈಗ ನಾನು ಅದನ್ನು ಫ್ರೈ ಮಾಡ್ತಾ ಇದ್ದೀನಿ. ಸ್ವಲ್ಪ ಡೀಪ್ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಇವಾಗ ಸ್ವೀಟ್ ಪೊಟ್ಯಾಟೊ ಫ್ರೈ ರೆಡಿಯಾಗಿದೆ. ಸೊ ಸ್ವೀಟ್ ಪೊಟ್ಯಾಟೊ ತಿನ್ನೋದ್ರಿಂದ ನಮಗೆ ಒಂದು ನಾರಿನಂಶ ಜಾಸ್ತಿ ಇರುತ್ತೆ, ಇನ್ನೊಂದು ಇದು ಆ್ಯಂಟಿ ಆಕ್ಸಿಡೆಂಟ್ ಥರ ವರ್ಕ್ ಆಗುತ್ತೆ. ಆ್ಯಂಡ್ ದೆನ್ ಸ್ಕಿನ್ನ ಗ್ಲೋ ಮಾಡುತ್ತೆ. ಆ್ಯಂಡ್ ದೆನ್ ಶುಗರ್ ಲೆವೆಲ್ನ ಇದು ಕಂಟ್ರೋಲಲ್ಲಿ ಇಡುತ್ತೆ. ಸೊ ಇನ್ನೂ ತುಂಬ ಬೇಕಾದಷ್ಟು ಯೂಸಸ್ ಇದೆ. ಸೊ ಇದನ್ನೊಂದ್ಸರಿ ಟ್ರೈ ಮಾಡಿ. ಥ್ಯಾಂಕ್ ಯು.